ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ನಾವು ಹಾಕೊಂಡಿರೋ ಒಂದು ಚಿಕ್ಕ ರೂಲ್, ಆ ರೂಲ್ ಪ್ರಕಾರದಲ್ಲಿ ಇವತ್ತು ಸೈಡ್ ವೇಸ್ ಇದ್ರು ಮಾರ್ಕೆಟ್, ನಾವು ಇವತ್ತು 46 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಹೇಗೆ ಅನ್ನೋದ್ರ ಡೀಟೇಲ್ ಆಗಿ ಇಲ್ಲಿ ವಿಡಿಯೋದಲ್ಲಿ ನೋಡೋಣ. ಅಂಡ್ ಆ ವಿಡಿಯೋದಲ್ಲಿ ನೋಡೋ ಮುಂಚೆನೆ ನಿಮಗೂ ಇದು ಕೊಟ್ಟಿರುವಂತಹ ಸ್ಟ್ರಾಟಜಿಯನ್ನೇ ನಾವು ಮಾಡಿರೋದು. ಓಕೆನಾ? ಸೊ ಈಗ ನೋಡಿ, ನಾವು ನಿನ್ನೆ 12 ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡಿದೀವಿ. 12 ಗಂಟೆ ಝೋನ್ಗಿಂತ ಮಾರ್ಕೆಟ್ ಮೇಲೆ ಇದೆ, ಕರೆಕ್ಟಾ? ಮೇಲೆ ಇದ್ದ ಮೇಲಿಂದ ನಾವು ಯಾವ್ದು ನೋಡ್ಬೇಕು? ಸಿ ಸೈಡೇ ನೋಡ್ಬೇಕು. ಯಾವುದೇ ಕಾರಣಕ್ಕೂ ಪಿ ನೋಡಬಾರ್ದು ಅಲ್ವಾ? ಸೊ ಪಿ ಕಾಲಿನ ಒಂದು ರೀಟೆಸ್ಟ್ ಬರ್ಬೇಕಾದ್ರೆ ಬೆಳಿಗ್ಗೆ ಒಂದು ಶಾರ್ಟ್ ಟ್ರೇಡ್ ಪಿ ನಲ್ಲಿ ಮಾಡಿದ್ವಿ. ಅದೊಂದು ಬಿಟ್ರೆ ಮತ್ತೆ ಯಾವ್ದು ಇಲ್ಲ. ಇದೊಂದು ಶಾರ್ಟ್ ಟ್ರೇಡ್ ಪಿ ನಲ್ಲಿ 140ರಿಂದ 150ವರೆಗೆ ಒಂದು ಶಾರ್ಟ್ ಟ್ರೇಡ್ ಅಲ್ಲಿ ಬರ್ದೇ ಇದ್ವಿ. ಶಾರ್ಟ್ ಟ್ರೇಡ್ ನಾನ್ ಡೈರೆಕ್ಷನಲ್, ಸೊ ರಿಸ್ಕ್ ಇರುತ್ತೆ, ನೋಡ್ಕೊಂಡ್ ಮಾಡಿ ಅಂತ ಅದ್ರ ಪ್ರಕಾರದಲ್ಲಿ ಮಾಡಿ ಆಯ್ತು. ಅದು ಸಹ ಒಳ್ಳೆ ಪ್ರಾಫಿಟ್ ಅನ್ನೇ ಕೊಟ್ಟಿದೆ, 10 ಪಾಯಿಂಟ್ಸ್. ಅದಾದ್ಮೇಲಿಂದ ನಾವು ಯಾವುದೇ ಕಾರಣಕ್ಕೂ ಪಿ ಎಂಟ್ರಿ ಕೊಡ್ಲೇ ಇಲ್ಲ. ನೋಡಿ, ಸಿ ಎಂಟ್ರಿ ಕೊಟ್ಟಿದ್ದು 242. ಅದಾದ್ಮೇಲಿಂದ ತಿರ್ಗಾ ನೆಕ್ಸ್ಟ್ ಆದ್ಮೇಲಿಂದನು ಸಿ ಎ ಕೊಟ್ಟಿದ್ದು 230. ಅದಾದ್ಮೇಲಿಂದನು ಸಿ ಎ ಕೊಟ್ಟಿದ್ದು ಬ್ರೇಕ್ಔಟ್ಗೆ. ಅಂಡ್ ಅದಾದ್ಮೇಲಿಂದನು ಅಷ್ಟೇ ಸಿ ಎ ಕೊಟ್ಟಿದ್ದು, ಎರಡು ಸಿ ರೀಟೆಸ್ಟ್ ಬಂದ್ರೆ ಹೀಗೆ, ಬ್ರೇಕ್ಔಟ್ ಆದ್ರೆ ಹೀಗೆ. ಯಾವುದೇ ಕಾರಣಕ್ಕೂ ಸಹ ಇವತ್ತು ಫುಲ್ ಡೇ ನಾವು ಪಿ ಸೈಡ್ ಅನ್ನ ನೋಡ್ಲೇ ಇಲ್ಲ. ಬೆಳಿಗ್ಗೆ ಒಂದು ರೀಟೆಸ್ಟ್ ಆದ್ಮೇಲಿಂದ ಅದಕ್ಕೆ ಸರಿಯಾಗಿ ಮಾರ್ಕೆಟ್ ಏನ್ ಮಾಡಿದೆ? ಕ್ಲೀನ್ ಆಗಿ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗಿದೆ. ಆದ್ರೆ ಇದು ಕ್ಲೀನ್ ಆಗಿ ಅಂತ ಕೇಳಿದ್ರೆ ಇಲ್ಲ. ಒಂದು ಗ್ರೀನ್, ಎರಡು ರೆಡ್, ತಿರ್ಗಾ ಗ್ರೀನ್ಸ್, ಅದಾದ್ಮೇಲಿಂದ ಸ್ಟಕ್ ಮಾರ್ಕೆಟ್, ಅದಾದ್ಮೇಲಿಂದ ಒಂದೇ ಸಲ ಬ್ರೇಕ್, ಆಮೇಲೆ ರಿವರ್ಸ್. ಈ ರೀತಿ ಮಾರ್ಕೆಟ್ ಕಚಾಮಚ. ಮಧ್ಯಾಹ್ನ ಮೇಲಂತೂ ಖಂಡಿತವಾಗ್ಲೂ ನೋ ಟ್ರೇಡ್ ಅಂತ ಹೇಳಿ ಕ್ಲೋಸ್ ಮಾಡಿಟ್ಟಿದೀವಿ. ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋದು ಬೇಡ ಅಂತ. ಸೊ ಯಾಕೆ ಹೇಳ್ತೀನಿ ಇದೆಲ್ಲ ಅಂತ ಹೇಳಿದ್ರೆ, ನಿಮಗ್ ಮಾರ್ಕೆಟಿನ ಒಂದು ಬಿಹೇವಿಯರ್ ಗೊತ್ತಾಗೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಟ್ರೇಡಿಂಗ್ ಸುಲಭ ಆಗುತ್ತೆ. ಸೊ ನೀವೀಗ ನೋಡ್ಬೋದು ಇಲ್ಲಿ ಪುಟ್ ಸೈಡ್ ಅಲ್ಲಿ ಒಂದು ರೀಟೆಸ್ಟ್ ಟ್ರೇಡ್ ಬಂದಿದ್ದಕ್ಕೆ ಒಂದು ರೀಟೆಸ್ಟ್ ಟ್ರೇಡ್ ಅನ್ನ ಮಾಡಿದೀವಿ. ಅದು ಬಿಟ್ಟು ಮತ್ತೆ ಯಾವುದೇ ಕಾರಣಕ್ಕೂ ಪಿ ಸೈಡ್ ಅಲ್ಲಿ ನೋಡ್ಲೇ ಇಲ್ಲ. ಅಂಡ್ ಸಿ ನಲ್ಲಿ ನೋಡಿದಾಗ ಸಿ ಸ್ಲೋ ಅಂಡ್ ಸ್ಟಡಿಯಾಗಿ ನಿಧಾನಕ್ಕಾದ್ರೂ ಕರೆಕ್ಟ್ ಆಗಿ ಸ್ವಲ್ಪ ನಿಂತು ಬರ್ತಾ ಇತ್ತು ಅಷ್ಟೇ. ಅಂದ್ರೆ ಈಗ ಇಲ್ಲಿ ನೋಡಿ, ಇದು ಬಂತು, ಬ್ರೇಕ್ಔಟ್ ಒಂದಾಯ್ತು, ಬ್ರೇಕ್ಔಟ್ ಆದ್ಮೇಲಿಂದ ತಿರ್ಗಾ ಒಂದ್ಸಲಿ ರೀಟೆಸ್ಟ್ ಒಂದಾಯ್ತು, ತಿರ್ಗಾ ಅದಾದ್ಮೇಲಿಂದ ತಿರ್ಗಾ ಒಂದ್ಸಲಿ ಬ್ರೇಕ್ಔಟ್ ಆಯ್ತು. ಸೊ ಮಾರ್ಕೆಟ್ ಏನಾಗಿಲ್ಲ, ಇವತ್ತು ಅದೇ ಇದೆ. ಆದ್ರೆ ಇದು ಪ್ರಾಪರ್ ಮಾರ್ಕೆಟ್ ಅಂತ ಕೇಳಿದ್ರೆ ಇಲ್ಲ. ಯಾಕೆ ಪ್ರಾಪರ್ ಅಲ್ಲ ಅಂತ ಕೇಳಿದ್ರೆ, ಮಾರ್ಕೆಟ್ ಅಲ್ಲಿ ನಿಮಗೆ ಇದರಲ್ಲಿ ಟ್ರೇಡ್ ಮಾಡೋದಕ್ಕೆ ಅವಕಾಶವೇ ಸಿಗಲ್ಲ. ಈಗ ನೀವೊಂದು ರೀಟೆಸ್ಟ್ ಆಗ್ಲಿ ಅಂತ ಕಾದ್ರೆ ರೀಟೆಸ್ಟ್ ಆಗಿಲ್ಲ, ಸರಿಯಾ? ಬ್ರೇಕ್ಔಟ್ ತಗೊಳ್ಳೋಣ ಅಂದ್ರೆ ಬ್ರೇಕ್ಔಟ್ ಆಗ್ತಿದ್ದಂಗೆನೆ ಮಾರ್ಕೆಟ್ ಫಾಲ್ ಆಗುತ್ತೆ. ಸೊ ಇದರಲ್ಲಿ ನೋಡಿ, ಇಲ್ಲೂ ಅಷ್ಟೇ ಬ್ರೇಕ್ಔಟ್ ಆಗ್ತಿದ್ದಂಗೆ, ಈ ಐ ಅನ್ನ ಬ್ರೇಕ್ಔಟ್ ಆಗ್ತಿದ್ದಂಗೆನೆ ವಾಪಸ್. ಸೊ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು ತುಂಬಾ ಜಾಗ್ರತೆ ಇರಬೇಕು. ಅದೇ ನಮ್ದು ಝೋನ್ಸ್ ಲೈನ್ಸ್ ಎಲ್ಲ ಇರೋದ್ರಿಂದಾಗಿ ನಮ್ಗೆ ಅದೊಂದು ಸ್ವಲ್ಪ ಸುಲಭ ಆಯ್ತು. ನಾವು ಮಾತ್ರ ಅಲ್ಲ, ಸ್ಟೂಡೆಂಟ್ಸ್ ಎಲ್ಲರೂ ಮಾಡಿದ್ದಾರೆ. ಅದನ್ನ ನೀವು ಟೆಲಿಗ್ರಾಮ್ ಅಲ್ಲಿ ನೋಡ್ಬೋದು. ಸುಮಾರು ಜನದ ಸ್ಕ್ರೀನ್ ಶಾಟ್ಸ್ ಅನ್ನೆಲ್ಲ ಅಲ್ಲಿ ಹಾಕಿದೀವಿ. ಓಕೆನಾ? ಇದೆಲ್ಲ ಟ್ರೇಡ್ ಮಾಡಿದವ್ರದ್ದು ನೋಡಿ. ಫಸ್ಟ್ ಟ್ರೇಡ್ 10 ಪಾಯಿಂಟ್ಸ್, 16, 10, 10, ಟೋಟಲ್ 46 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿ ಒಂದೇ ಒಂದು ಸ್ಟಾಪ್ ಲಾಸ್ ಆಗಿಲ್ಲ, ಸರಿಯಾ? ಸೊ ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ಬಿಹೇವಿಯರ್. ಏನಾಗ್ತಿದೆ ಮಾರ್ಕೆಟ್ ಅಲ್ಲಿ? ಮಾರ್ಕೆಟ್ ಏನೂ ಆಗಿಲ್ಲ. ಎಷ್ಟು ದಿವಸದಿಂದ? ಮಾರ್ಕೆಟ್ ಒಂದು ವಾರದಿಂದ ನೋಡಿ, ಇಲ್ಲಿತ್ತು, ಇಲ್ಲಿ ಬಂತು, ತಿರ್ಗಾ ಇಲ್ಲಿ ಬಂತು, ತಿರ್ಗಾ ಅದನ್ನ ಫುಲ್ ಎಕ್ಸ್ಪೈರಿ ಡೇ ನಲ್ಲಿ ಅಲ್ಲೇ ನಿಂತ್ಕೊಳ್ತು, ತಿರ್ಗಾ ಈಗ ಇಲ್ಲಿಂದ ಈ ಜಾಗದಲ್ಲಿ ಬಂದು ನಿಂತ್ಕೊಂಡಿದೆ. ಸೊ ಟೋಟಲಿ ಮಾರ್ಕೆಟ್ ಈ ಹೈ ಅನ್ನು ದಾಟ್ತಾ ಇಲ್ಲ, ಈ ಕಡೆ ಈ ಲೋ ಅನ್ನು ದಾಟ್ತಾ ಇಲ್ಲ. ಮಾರ್ಕೆಟ್ ಟೋಟಲಿ ಸ್ಟಕ್ ಆಗಿ ನಿಂತಿದೆ. ಅದು ಏನಕ್ಕೆ ಕಾಯ್ತಾ ಇದೆ ಅಂತ ಇನ್ನೂ ಗೊತ್ತಿಲ್ಲ. ದೀಪಾವಳಿ ಕಾಯ್ತಾ ಇದೆಯಾ ಅಥವಾ ಮಾರ್ಕೆಟ್ಗೆ ಏನಾದ್ರು ಒಂದು ನ್ಯೂಸ್ ಕಾಯ್ತಾ ಇದೆಯಾ, ಏನಕ್ಕೆ ಕಾಯ್ತಾ ಇದೆ ಅಂತ ಮಾತ್ರ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಮಾರ್ಕೆಟ್ ಮಾತ್ರ ನೋಡಿ, ಒನ್ ಡೇ ಹಾಕಿ ನೋಡಿದಾಗ ಮಾರ್ಕೆಟ್ ಅಲ್ಲಿ ಇಲ್ಲಿ ನೋಡ್ಬೋದು ನೀವು, ಕ್ಲೋಸಿಂಗ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಹೋಗಿ. ಸೊ ಈಗ ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ಇಲ್ಲಿ ಕ್ಲೋಸಿಂಗು, ಇಲ್ಲಿ ಕ್ಲೋಸಿಂಗು, ಅಂಡ್ ಈಗ ಇಲ್ಲಿ ಕ್ಲೋಸಿಂಗು, ಕರೆಕ್ಟಾ? ಏನಾಗಿದೆ ಮಾರ್ಕೆಟ್? ಇದೇ ಕ್ಲೋಸಿಂಗು 4 ಇಲ್ಲೇ ಇದೆ. ಅದಕ್ಕಿಂತ ಮೊದ್ಲಿಗೆ ತಗೊಂಡ್ರು ಕ್ಲೋಸಿಂಗ್ ಇಲ್ಲೇ ಇದೆ. ಎಲ್ಲ ದಿವಸ ಎಷ್ಟು ದಿವಸ ಆಯ್ತು? 1, 2, 3, 4, 5, 6, 7 ದಿವಸದಿಂದ ಮಾರ್ಕೆಟ್ ಇದೇ ಜಾಗದಲ್ಲಿದೆ. ಈ ಸ್ವಿಂಗ್ ಹೈ ಅನ್ನು ಬ್ರೇಕ್ ಮಾಡ್ತಾ ಇಲ್ಲ, ಆಯ್ತಾ? ಅದಾದ್ಮೇಲಿಂದ ಫಾಲ್ ಆಗುವಂತ ಸೂಚನೆಗಳನ್ನು ಕೊಡ್ತಾ ಇಲ್ಲ. ಟೋಟಲಿ ಮಾರ್ಕೆಟ್ ಸ್ಟಕ್ ಆಗಿದೆ. ಇಲ್ಲಿದ್ದ ಗ್ಯಾಪ್ ಅನ್ನ ಫಿಲ್ ಮಾಡಿ ನೋಡಿ, ಮಾರ್ಕೆಟ್ ಈ ರೀತಿ ಮೂವ್ಮೆಂಟ್ ಗೆ ಹೊರಡ್ತಾ ಇದೆ. ಆಕ್ಚುಲ್ ಆಗಿ ಏನಾಗ್ಬೇಕು? ಈ ಹೈ ಬ್ರೇಕ್ ಆದ್ಮೇಲಿಂದ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಅಲ್ಲಿ ಬ್ರೇಕ್ ಆಗ್ತಾ ಇಲ್ಲ ಅಷ್ಟೇ. ಇದು ಮಾರ್ಕೆಟ್ ಅನ್ನು ಇನ್ನೂ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಬ್ರೇಕ್ ಮಾಡಿ ಹೋಗ್ತಾರ ಇಲ್ಲ ತಿರ್ಗಾ ಇಲ್ಲಿಂದ ರಿವರ್ಸ್ ಮಾಡೋ ಐಡಿಯಾ ಇಟ್ಕೊಂಡಿದಾರ, ಇನ್ನು ನೋಡ್ಬೇಕಷ್ಟೇ. ಆದ್ರೆ ಈಗ ನೀವು ಟ್ರೆಂಡ್ ಲೈನ್ ತಗೊಂಡು ನೋಡಿದ್ರೆ
ಟ್ರೆಂಡ್ ಲೈನ್ ಅಲ್ಲಿ ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ನೋಡಿ, ಈ ಟ್ರೆಂಡ್ ಲೈನ್ ಹಾಕೊಂಡು ನೋಡಿದಾಗ ಇಲ್ಲಿ ಟ್ರೆಂಡ್ ಲೈನ್ ಅನ್ನು ಇನ್ನು ಟಚ್ ಮಾಡಿಲ್ಲ, ಮೇಲೋಗಿದೆ. ಸ್ವಲ್ಪ ಮೇಲ್ಗಡೆಯಿಂದನೇ ಮಾರ್ಕೆಟ್ ಮೂವ್ ಆಗಿದೆ, ಹೌದಾ? ಅದಾದ್ಮೇಲಿಂದ ನೋಡಿ, ಮೇಲ್ಗಡೆಯಿಂದ ತಗೊಂಡು ಟ್ರೆಂಡ್ ಲೈನ್ ಹಾಕಿ ನೋಡಿದ್ರೆ ಈಗ ಇಲ್ಲಿಂದ ಫಾಲ್ ಆದಂತಹ ಮಾರ್ಕೆಟ್ ಇಲ್ಲಿಗೆ ನೋಡಿ, ಇಲ್ಲಿಗೆ ಇವತ್ತು ಆ ಟ್ರೆಂಡ್ ಲೈನ್ ಅನ್ನ ಟಚ್ ಮಾಡಿಲ್ಲ, ಇನ್ನುವೆ ಇದೊಂದು ಚೂರ್ ಬಾಕಿ ಉಳಿಸಿದ್ದಾನೆ. ಸೊ ಈ ರೀತಿ ಅವನು ಸ್ವಲ್ಪ ಅಲ್ಲಿ ಕಾಂಪ್ಲಿಕೇಟೆಡ್ ಆಗಿದೆ. ಈಗ ಈ ಎರಡು ಟ್ರೆಂಡ್ ಲೈನ್ ಗಳ ಮಧ್ಯದಲ್ಲಿ ಮಾರ್ಕೆಟ್ ಇದೆ. ಇನ್ನು ಎಷ್ಟು ದಿವಸ ಇರ್ತಾನೆ ಗೊತ್ತಿಲ್ಲ, ಯಾಕೆಂದ್ರೆ ಅವನಿಗೆ ಇದೇ ಝೋನ್ ಅಲ್ಲಿ ಟೈಮ್ ಪಾಸ್ ಮಾಡ್ಬೋದು. ಸೊ ಈಗ ಇಲ್ಲಿಂದ ತಿರ್ಗಾ ಇದು ಬ್ರೇಕ್ ಆಗ್ದೇನೆ ವಾಪಸ್ ಬಂದು ತಿರ್ಗಾ ಅರ್ಧದವರೆಗೆ ಬಂದು ತಿರ್ಗಾ ಮೇಲೋಗಿ ತಿರ್ಗಾ ಕೆಳಗೆ ಬಂದು ಇಲ್ಲಿಂದ ಹೀಗ್ ಮಾಡಿ ಈಗ ಇಲ್ಲಿ ಅರ್ಧದವರೆಗೆ ಬಂದು ತಿರ್ಗಾ ಈಚೆ ತಿರ್ಗಾ ಹಿಂಗ್ ಮಾಡಿ ಮಾರ್ಕೆಟ್ ಅನ್ನ ಕನ್ಸ್ಟ್ರಿಕ್ಟ್ ಮಾಡ್ತಾ ಹೋಗ್ತಾ ಇದ್ದಾನೆ. ಕನ್ಸ್ಟ್ರಿಕ್ಟ್ ಆಗಿದ ನಂತರ ಮಾರ್ಕೆಟ್ ಬ್ರೇಕ್ ಅಂದ್ರೆ ಏನಾಗುತ್ತೆ, ಅಷ್ಟೊತ್ತಿಗೆ ಡೇಸ್ ತುಂಬಾ ಆಗ್ತಾ ಇದೆ. ಯಾವತ್ತು ಬಂದಿದೆ ನೋಡಿ ಮಾರ್ಕೆಟ್, ಆಗಸ್ಟ್ ಅಲ್ಲಿ ಬಂದಿದೆ ಈ ಜಾಗಕ್ಕೆ ಬಂದಿದ್ದು ಮಾರ್ಕೆಟ್ ಆಗಸ್ಟ್ಗೆ. ಈ ಮಾರ್ಕೆಟ್ ಈ ಜಾಗನ ಇನ್ನೂ ಬ್ರೇಕ್ ಮಾಡಕ್ ಆಗ್ತಾ ಇಲ್ಲ. ಅದೇ ಜಾಗದಲ್ಲಿ ಜುಲೈ ಆಗಸ್ಟ್ ಅಲ್ಲಿ ಬಂದಂತಹ ಮಾರ್ಕೆಟ್ ಇನ್ನೂ ಆ ಜಾಗವನ್ನ ದಾಟದೆ ಅದೇ ಜಾಗದಲ್ಲಿ ಆಚೆ ಈಚೆ ಓಡಾಡ್ತಾ ಕೂತಿದೆ. ಸೊ ಇದು ಮಾರ್ಕೆಟ್ ಅಲ್ಲಿ ಲಾಂಗ್ ವಿಷನ್ ನೋಡುವಂತವ್ರಿಗೆ. ಅದೇ ಈಗ ನಾವು ಡೈಲಿ ಮಾಡೋರಿಗೆ ನಮ್ಗೆ ಇದೆಲ್ಲ ಅಗತ್ಯ ಬೀಳುದಿಲ್ಲ ಜಾಸ್ತಿ. ನಮ್ಗೆ ಯಾವತ್ತಿನ ಸೆಟಪ್ ಏನ್ ಹೇಳುತ್ತೆ ಅದನ್ನ ನಾವು ಮಾಡ್ತೀವಿ, ಕರೆಕ್ಟಾ? ಈಗ ನಮ್ಗೆ ಯಾವತ್ತಿನ ಸೆಟಪ್ ಏನ್ ಹೇಳ್ತಿದೆ, ನೀನು ಸಿಹಿ ನೋಡು ಅಂತ, ಕರೆಕ್ಟಾ? ಸಿಹಿ ನೋಡು ಅಂತ ಹೇಳಿದ ತಕ್ಷಣ ನಾವೇನ್ ಮಾಡಿದ್ವಿ, ಸಿಹಿ ಕಡೆಗೆ ಗಮನ ಕೊಟ್ವಿ. ಸಿಹಿ ಕಡೆ ಗಮನ ಕೊಟ್ಟಾಗ ನೋಡಿ ಮಾರ್ಕೆಟ್ ಅದೇ ಸೈಡ್ ಅಲ್ಲಿ ಮೂಮೆಂಟಮ್ ಕೊಡ್ತಾ ಬಂತು, ಅಲ್ವಾ? ಇಷ್ಟೇ ನಮಗ್ ಬೇಕಾಗಿದೆ. ನಾವು ಇಂಟ್ರಾಡೇ ಮಾಡೋರಿಗೆ ತಗೊಳಕಿರೋದು 20 ರಿಂದ 30 ಪಾಯಿಂಟ್. ಆ 20 ರಿಂದ 30 ಪಾಯಿಂಟ್ ಅನ್ನ ಕೂತು ನಿಧಾನಕ್ಕೆ ಇದು ಮಾಡಿ ಟ್ರೇಡ್ ಮಾಡಿದ್ರೆ ಆರಾಮಾಗುತ್ತೆ. ಅದು ಬಿಟ್ಟು ಗಡಿಬಿಡಿ ಮಾಡ್ಕೊಂಡು ಏನೇನೋ ಮಾಡಕ್ ಹೋದ್ರೆ ಯಾವ್ದು ಸಹ ಪರ್ಫೆಕ್ಟ್ ಆಗಿ ಬರೋದಕ್ಕೆ ಆಗೋದಿಲ್ಲ. ಸೊ ನೀವು ಸ್ವಲ್ಪ ಆಲೋಚನೆ ಮಾಡಿ ಏನಾಗ್ತಿದೆ ಅನ್ನೋದನ್ನ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ಅಲ್ಲಿ ನೋಡಿ. ಕೆಲವ್ರು ಏನ್ ಮಾಡ್ತಾರೆ, ಲೋವರ್ ಟೈಮ್ ಫ್ರೇಮ್ಸ್ ಹೋಗ್ತಾರೆ, ಲೈಕ್ 5 ನಿಮಿಷ 3 ನಿಮಿಷ. ಇದ್ರಲ್ಲಿ ಏನ್ ಟ್ರೇಡ್ ಮಾಡ್ತೀರಿ ನೀವು? 5 ನಿಮಿಷದಲ್ಲಿ ಏನ್ ಗೊತ್ತಾಗುತ್ತೆ? ಈಗ ಇಲ್ಲಿ ಹೋದಾಗ ಇದೀಗ ವಾಪಸ್ ಬರುತ್ತೆ ಅಂತ ಲೆಕ್ಕ ಹಾಕ್ತೀರಾ, ಹೋಗುತ್ತೆ ಅಂತ ಲೆಕ್ಕ ಹಾಕ್ತೀರಾ? ಯಾವ್ದು ಲೆಕ್ಕ ಹಾಕ್ಲಿಕ್ಕೆ. ಇನ್ನು ಕೆಲವರು ಯಾರೋ ಮೊನ್ನೆ ಹೇಳಿದ್ರು 1 ನಿಮಿಷದಲ್ಲಿ ಟ್ರೇಡ್ ಮಾಡ್ತೀವಿ. ನೋಡಿ 1 ನಿಮಿಷದಲ್ಲಿ ಏನ್ ಗೊತ್ತಾಗುತ್ತೆ? 1 ನಿಮಿಷದಲ್ಲಿ ಮಾರ್ಕೆಟ್ ಇಲ್ಲಿ ಇಷ್ಟು ಮೇಲ್ ಬಂತು ಅಂತ ಒಂದೇ ಕಾರಣಕ್ಕೆ 2ನೇ ನಿಮಿಷ ಇದು ಬ್ರೇಕ್ ಆದಾಗ ತಗೊಳಕ್ ಹೋದ್ರೆ ಇಲ್ಲೇ ವಾಪಸ್ ಬಂತು, ಹೌದಾ? ಇದ್ರ ಹೈ ಬಂದು 225 ಬ್ರೇಕ್ ಆದಾಗ ತಗೊಂಡಿದೀರಿ, ವಾಪಸ್ ಬಂತು, ತಿರ್ಗಾ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ಹೋಯ್ತು. ಸೊ ಈ ರೀತಿ ಯಾವ ಒಂದು ಆಂಗಲ್ ಮೇಲೆ ಲೆಕ್ಕ ಇಟ್ಕೊಂಡು ಟ್ರೇಡ್ ಮಾಡ್ತೀರಿ. ಇದ್ರಲ್ಲಿ ಯಾವುದೇ ರೀತಿಯ ಇಂಡಿಕೇಟರ್ಸ್ ಗಳಾಕಿ ಎಲ್ಲ ನಿಮ್ಮನ್ನ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಹಿಡ್ದು ಹಾಕುತ್ತೆ. ರ್ಯಾಲಿ ಇದ್ದಿದ್ದ ದಿವಸ ಯಾವ್ದು ಬೇಡ ನಿಮ್ಗೆ, ನೀವೇ ಅಂದಾಜ್ ಮಾಡ್ಕೊಳ್ತೀರಿ. ತಿರ್ಗಾ ಈ ಸ್ವಿಂಗ್ ಬ್ರೇಕ್ ಆದ ತಗೊಳ್ತೀನಿ ಅಂತ ಅಂದಾಜ್ ಮಾಡ್ತೀರಿ. ಆದ್ರೆ ರ್ಯಾಲಿ ಇಲ್ದಿರೋ ದಿವಸ, ಸೈಡ್ ವೇಸ್ ಇದ್ದಿದ್ದ ದಿವಸ ಮಾತ್ರ ಟೋಟಲಿ ನೀವು ಸ್ಟಕ್ ಆಗ್ತೀರಿ. ಅದರಲ್ಲೂ ನೀವು ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ಇಲ್ಲೂ ಅಲ್ಲೂ ತುಂಬಾ ವ್ಯತ್ಯಾಸ ಇದೆ. ನೋಡಿ ಈಗ 11 ಕಾಲ್ ಕ್ಯಾಂಡಲ್ ತಗೊಳ್ಳೋಣ ಉದಾಹರಣೆಗೆ. 11 ಕಾಲ್ ಗಂಟೆ ಕ್ಯಾಂಡಲ್ದು ಹೈ, ಈ ಹೈ ಅನ್ನ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ದು 1 ಕಾಲ್ ಗಂಟೆ ಕ್ಯಾಂಡಲ್ಗೆ, ಆಯ್ತಾ? ಅದೇ ನೀವು ಸ್ಪಾಟ್ ಅಲ್ಲಿ 11 ಕಾಲ್ ಗಂಟೆ ಕ್ಯಾಂಡಲ್ಗೆ ಅದೇ ಟೈಮ್ ಅಲ್ಲಿ ಏನಿತ್ತು ಅಂತ ನೋಡಿದ್ರೆ 11 ಕಾಲ್, ಕರೆಕ್ಟಾ? 11 ಕಾಲ್ ಗಂಟೆ ಕ್ಯಾಂಡಲ್ ಅನ್ನ 12 ಮುಕ್ಕಾಲ್ ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದೆ. 12 ಮುಕ್ಕಾಲ್. ನಾವಿಲ್ಲಿ ನೋಡಿದ ಎಷ್ಟು ಗಂಟೆ ಕ್ಲೋಸ್ ಕೊಟ್ಟಿರೋದು? 1 ಕಾಲಿಗೆ. ಅಂದ್ರೆ ಅರ್ಧ ಗಂಟೆ ಮಾರ್ಕೆಟ್ ಇಲ್ಲಿ ಮೂವ್ ಆಗಿದೆ. ನೋಡಿ 1 ಕಾಲ್ ಇಷ್ಟು ಎತ್ತರ ಹೋದ್ರು ನಮ್ಗೆ ಇಲ್ಲೇನಾಗಿದೆ, ಅವಾಗಷ್ಟೇ ಬಂದು ಕ್ಲೋಸಿಂಗ್ ಕೊಟ್ಟಿದೆ. ಸೊ ಇದರಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಮಗೆ ಇದು ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಇವತ್ತು ಅಂತ. ಮಾರ್ಕೆಟ್ ಅಲ್ಲಿ ಟ್ರ್ಯಾಪಿಂಗ್ ನಡೀತಾ ಇದೆ ಅಂತ. ಸೊ ಆ ಟ್ರ್ಯಾಪಿಂಗ್ ಇಂದ ನಾವು ಬಚಾವ್ ಆಗ್ಬೇಕಂತ ಹೇಳಿದ್ರೆ ನಾವು ನಮ್ಮ ಒಂದು ಸ್ಟ್ರಾಟಜಿ ಇಟ್ಕೊಂಡು ಅದ್ರ ಪ್ರಕಾರದಲ್ಲಿ ಟ್ರೇಡ್ ಮಾಡಬೇಕು. ಸಕ್ಸಸ್ ಆಗುತ್ತೆ. ಇಲ್ಲ ಯಾರನ್ನಾರು ಒಬ್ಬರನ್ನ ಫಾಲೋ ಮಾಡ್ಬೇಕು, ಗೈಡ್ ತಗೊಂಡು ಫಾಲೋ ಮಾಡ್ಬೇಕು. ಅವಾಗ ಅಟ್ಲೀಸ್ಟ್ ಒಂದ್ ಸ್ವಲ್ಪ ದುಡ್ಡಾಗುತ್ತೆ. ದುಡ್ಡಾದ ಮೇಲಿಂದ ಆಲೋಚನೆ ಮಾಡೋಣ. ಈಗ ನೋಡಿ, ನಾವು ಕೋರ್ಸಿಗೆ 3,000 ರೂಪಾಯಿ ಚಾರ್ಜ್ ಮಾಡ್ತಾ ಇದೀವಿ. 3,000 ರೂಪಾಯಿ ಎಷ್ಟು? ಒಂದು ತಿಂಗಳಿಗೆ. ಅಂದ್ರೆ ದಿನಕ್ಕೆ ಎಷ್ಟಾಯ್ತು? 150 ರೂಪಾಯಿ, ಆಯ್ತಾ? 150 ರೂಪಾಯಿಗೆ ನಾವು ದಿನಕ್ಕೆ 4 ಟ್ರೇಡ್ಸ್ ಅನ್ನ ಕೊಡ್ತೀವಿ. ಅದ್ರಲ್ಲಿ ಈಗ ಇವತ್ತು 46 ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ, ಓಕೆನಾ? ಸೊ ಈಗ ಒಂದು ಆವರೇಜ್ ಆಗಿ ತೆಗೆದು ನೋಡೋಣ. 46 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರೆ ಒಂದು ಲಾಟ್ ಅಲ್ಲೇ 3,000 ರೂಪಾಯಿ ಬಂತು. ಒಂದು ತಿಂಗಳದ್ದು ಫೀಸ್ ಬಂದಾಯ್ತು, ಆಯ್ತಾ? ಉಳ್ದಿದ್ದೆಲ್ಲ ತಿಂಗಳು ನಮ್ಗೆ ಫ್ರೀ. ಆದ್ರೆ ನಾವು ಈ 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಲೋಚನೆ, ಯಾಕೆ ನಮಗೆ 3,000 ರೂಪಾಯಿ ಈಗ ಕೊಡ್ಲಿಕ್ಕೆ ಯೋಚನೆ ಜಾಸ್ತಿ. ಆದ್ರೆ ಡೈಲಿ ನಾವು
ತುಂಬಾ ಲಾಸ್ ಮಾಡ್ಕೊಳ್ತಾ ಇರ್ತೀವಿ. ಲಾಸ್ ಮಾಡ್ಕೊಳ್ಳೋದಂದ್ರೆ ಇವತ್ತು ಒಂದು 20 ಪಾಯಿಂಟ್ ಲಾಸು ಅಂದ್ರೆ 1,500 3,000 5,000 ಲಾಸ್ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ನಾವು ಬೇಜಾರೇ ಮಾಡಲ್ಲ. 1,00,000 ರೂಪಾಯಿ ಕ್ಯಾಪಿಟಲ್ ಅನ್ನ ನಾವು ಲಾಸ್ ಮಾಡ್ಕೊಂಡು ಝೀರೋ ಮಾಡಿರ್ತೀವಿ. ತುಂಬಾ ಜನ ಹತ್ರ ಟ್ರೇಡರ್ ಹತ್ರ ಕೇಳಿ ನೋಡಿ, ಎಲ್ಲರೂ ಲಾಸ್ ಮಾಡ್ಕೊಂಡಿರ್ತಾರೆ. ಆದ್ರೆ 3,000 ರೂಪಾಯಿ ಕೊಟ್ಟು ಶಿಸ್ತಲ್ಲಿ ಕೂತ್ಕೊಂಡು ಟ್ರೇಡ್ ಮಾಡಿ ಅಂದ್ರೆ ಅದಕ್ಕೆ ಮಾತ್ರ ಒಪ್ಪುದಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಮೈಂಡ್ ಸೆಟ್ ಪ್ರಾಬ್ಲಮ್, ದುಡ್ಡಲ್ಲ. ದುಡ್ಡು 3,000 ರೂಪಾಯಿ ಯಾರಿಗೂ ದೊಡ್ಡ ವಿಷಯ ಅಲ್ಲ. ಆದ್ರೆ ಮೈಂಡ್ ಸೆಟ್ ಇಲ್ಲ, ಕಲ್ತು ಮಾಡ್ಬೇಕು, ತಿಳಿದು ಮಾಡ್ಬೇಕು ಅಂತ. ಅದನ್ನ ಏನಾಗಿದೆ, ಇನ್ನುವೇ ಇದು ಗ್ಯಾಮ್ಲಿಂಗ್ ಆಗಿದೆ, ಜೂಜಾಟ. ಇದು ಜೂಜಾಟ ಆಗಿದ್ರಿಂದ ಏನಾಗ್ತಿದೆ, ಎಲ್ಲರೂ ಜೂಜಲ್ಲೇ ನಿಂತಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಇದನ್ನ ಬಿಸ್ನೆಸ್ ಆಗಿ ತಗೊಳ್ಳಿಲ್ಲ, ಸೀರಿಯಸ್ನೆಸ್ ಇಲ್ಲ. ಹಾಗಾಗಿ ಅದು ಮಾರ್ಕೆಟ್ ಅಲ್ಲಿ ಅದು ಅವ್ರಿಗೆ ಲಾಸ್ ಮಾಡಿಸ್ತಾ ಕೂತಿದೆ. ಆ ಲಾಸ್ ಮಾಡೋದ್ರಿಂದಾಗಿ ಅವರು ತುಂಬಾ ಕಳ್ಕೊಂಡು ಕೊನೆಗೆ ಏನಾರು ಮಾಡ್ಬೇಕು ಅಂತ ಅನ್ಸುತ್ತೆ. ಅದು ದುಡ್ಡು ಇಲ್ದಿದ್ದಾರೆ. ಅಕೌಂಟ್ ಅಲ್ಲಿ ದುಡ್ಡು ಖಾಲಿ ಆದಾಗ ಕಲಿಯುವ ಅನ್ಸುತ್ತೆ, ಅಕೌಂಟ್ ಅಲ್ಲಿ ದುಡ್ಡು ಇದ್ದಾಗ ಕಲಿಯುವನಲ್ಲ ಆಡುವ ಅನ್ಸುತ್ತೆ. ಇದು ವ್ಯತ್ಯಾಸ. ಸೊ ಈ ವ್ಯತ್ಯಾಸವನ್ನ ಬದಲಾಯಿಸ್ಕೊಂಡವರು ಸಕ್ಸಸ್ ಆಗ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವು ನಿಫ್ಟಿ ಇಂಟ್ರಾಡೇ ಬೈಯರ್ಸ್ ನೋಡಿ, ನಿಮಗೆ ಮೇನ್ ಆಗಿ ಬೇಕಾಗಿರೋದು ಮಾರ್ಕೆಟ್ ಡೈರೆಕ್ಷನ್. ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ರೆ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್. ಸೊ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ತಿಳಿಸಿಕೊಡುವಂತ ಈಸಿ ಸ್ಟ್ರಾಟಜಿ ಇದರಲ್ಲಿದೆ. ಮತ್ತೆ ನೀವು ಬೈಯಿಂಗ್ ಅನ್ನ ಲೋವಲ್ ಮಾಡ್ತೀರಿ, ಸೆಲ್ ಅನ್ನ ಹೈಯಲ್ ಮಾಡ್ತೀರಿ. ದಿನ 5% ರಿಟರ್ನ್, 5% ರಿಟರ್ನ್ಸ್ ಅನ್ನ ಗ್ಯಾರಂಟಿ ಆಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ತೆಗಿಲಿಕ್ಕೆ ಆಗುವಂತಹ ವ್ಯವಸ್ಥೆ. ಮೇನ್ ಆಗಿ ಟ್ರೇಡರ್ ಗಳಿಗೆ ಸಿಗುವಂತಹ ಪ್ರಾಬ್ಲಮ್ ಏನಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಅನ್ನ ಕಂಡುಹಿಡಿಯಬೇಕು. ಆ ಸೈಡ್ ವೇಸ್ ಮಾರ್ಕೆಟ್ ಅನ್ನ ಐಡೆಂಟಿಫೈ ಮಾಡುವ ಈಸಿ ಟೆಕ್ನಿಕ್ ಇದರಲ್ಲಿ ನಾವು ಹಾಕಿದೀವಿ. ಅಂಡ್ ಓವರ್ ಟ್ರೇಡಿಂಗ್ ಅಂತೂ ನೀವು ನಿಲ್ಸಿದ್ರು ಮಾಡಕ್ ಆಗಲ್ಲ, ಯಾಕೆಂದ್ರೆ ನಿಮ್ಗೆ ಎಂಟ್ರಿ ಪಾಯಿಂಟ್ಸ್ ಗಳು ತುಂಬಾ ಲಿಮಿಟೆಡ್ ಇರುತ್ತೆ, ಓವರ್ ಟ್ರೇಡಿಂಗ್ ಬರಲ್ಲ. ಸೊ ಇಂತ ಒಂದು ಅದ್ಭುತವಾದ ಒಂದು ಬ್ಲೆಂಡಿಂಗ್ ಅನ್ನ ನಾವು ಈ ಒಂದು ಕೋರ್ಸ್ ಅಲ್ಲಿ ಆಡ್ ಮಾಡಿದೀವಿ. ಸೊ ಮಿಸ್ ಮಾಡಬೇಡಿ, ಇದನ್ನ ತಗೊಳ್ಳಿ, ಕಲೀರಿ, ಕಲ್ತು ಟ್ರೇಡಿಂಗ್ ಮಾಡಿ ಪ್ರಾಫಿಟಬಲ್ ಆಗಿ.